ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ ತುಂಬ ಜನ ಕೇಳ್ತಾ ಇದ್ರಲ್ವ, ಫುಲ್ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಮಾಹಿತಿ ಕೊಡಿ, ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿಗೋಸ್ಕರ ಈ ವಿಡಿಯೋನ ನೋಡಿ. ಓಕೆ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡ್ಕೊತ ಹೋಗಿ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಇವಾಗ ನೋಡಿ ಯಾವ ರೀತಿ ಲೈನಿಂಗನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳೋದಕ್ಕೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಪಿನ್ ಟು ಪಿನ್ಸ್ ತಿಳಿಸ್ತಾ ಇದ್ದೀನಿ. ಇದು ಲೈನಿಂಗ್ ಕ್ಲಾತಲ್ಲಿ ರೆಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಲೈನಿಂಗ್ ಕ್ಲಾತಲ್ಲಿ ಬ್ಯಾಕನ್ನು ಕ್ಲೀನಾಗಿ ಕಟಿಂಗ್ ಮಾಡ್ಕೊಂಡಾಗಿದೆ. ಓಕೆ, ಪ್ರತಿಯೊಂದು ಇದು ಮೆಜರ್ಮೆಂಟ್ ಬಂದುಬಿಟ್ಟು 36 ಚೆಸ್ಟ್ ಮೆಜರ್ಮೆಂಟ್ ಇದೆ, ಸೊಂಟ ಮೆಜರ್ಮೆಂಟು 30 ಇದೆ. ಓಕೆ, ನೋಡಿದ್ರಲ್ವಾ? ನೋಡಿ, ಕ್ರಾಸ್ ಬೆಲ್ಟ್ ಬ್ಲೌಸಲ್ಲಿ ಎಷ್ಟು ಭಾಗ ಬರುತ್ತೆ ಏನು ಅನ್ನೋದನ್ನು ಗೊತ್ತಾಗಬೇಕು ಅಂದರೆ ನೋಡಿ, ಇದು 2 ಭಾಗ ಇದೆ, 2 ಪೀಸ್ ಬರುತ್ತೆ, ಲೆಫ್ಟ್ ಟು ರೈಟು ಅಂತ ಬರುತ್ತೆ. ಇದು ಕ್ರಾಸ್ ಪೀಸು. ಓಕೆ, ಬೆಲ್ಟ್ ಬರುತ್ತೆ. ಇದು 4 ನೋಡಿ, ಇದೆರಡು ಇದೆ, ಇನ್ನೂ 2 ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡ್ರೆ ನಿಮಗೆ ಸ್ಟಿಪ್ಪಿಗೂ ಕೂಡ ಒಳಗಡೆ ಬಟ್ಟೆ ಕೊಡಬೇಕಾಗತ್ತೆ ನೋಡಿ. ಇದು ಸ್ಲೀವ್ಸು ಕೂಡ ಎರಡು ಭಾಗ, 2 ಕಡೆ 2 ಸ್ಲೀವ್ಸ್ ಬರುತ್ತಲ್ವ, 2 ಭಾಗನೂ ಇದಿದೆ ನೋಡಿ. ಎರಡು ಲೈನಿಂಗಲ್ಲಿ ನಾನು ರೆಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಯಾವುದೇ ರೀತಿ ಇದರಲ್ಲಿ ಮತ್ತೆ ಕಟಿಂಗ್ ಮಾಡೋಂಥದ್ದು ಏನೂ ಇರೋದಿಲ್ಲ, ಸ್ಟಿಚಿಂಗ್ ಮಾಡ್ಕೊಂಡು ಹೋಗೋದಷ್ಟೇ. ರೆಡಿ ಕಟಿಂಗ್ ಇದು. ಓಕೆ, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ತೋರಿಸ್ತಾ ಇರೋದು ನಿಮಗೆ ರೆಡಿ ಕಟಿಂಗೇ ತೋರಿಸ್ತಾ ಇದ್ದೀನಿ. ಅದರಿಂದ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ರೀತಿ ಶೇಪ್ ತಗೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಇದು ಸ್ಲೀವ್ಸ್ ಆಗಿದೆ ನೋಡಿ. ಇದು ಫ್ರಂಟ್ ಭಾಗ ನೋಡಿ. ಫ್ರಂಟ್ ಭಾಗ ನನ್ನ ಕಟಿಂಗಲ್ಲಿ 2 ಡಾಟ್ಸ್ ಬರುತ್ತೆ. ಬೇರೆ ಕಟಿಂಗಲ್ಲೆಲ್ಲ 4 ಡಾಟ್ಸು 3 ಡಾಟ್ಸು ಬರುತ್ತೆ. ನಮ್ಮ ಕಟಿಂಗಲ್ಲಿ 2 ಡಾಟ್ಸ್ ಬರುತ್ತೆ ನೋಡಿ. ಕೇಳ್ತೀರಾ 2 ಡಾಟ್ಸಲ್ಲಿ ಕ್ಲೀನಾಗಿ ಕೂರತ್ತಾ ಅಂತೇಳಿ? ನೋಡಿ, ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ, ಯಾವ ರೀತಿ ಕೂರುತ್ತೆ ಏನು ಅನ್ನೋದನ್ನು ನೀವು ವೀಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನೋಡಿ, ಇದು ಫ್ರಂಟ್ ಪಾರ್ಟು. ಇದು ಕೂಡ 2 ಭಾಗ ಇರುತ್ತೆ, ಸ್ಲೀವ್ಸ್ 2 ಭಾಗ ಇರುತ್ತೆ, ಇದು 2 ಭಾಗ ಇರುತ್ತೆ, ಮತ್ತು ಕ್ರಾಸ್ ಪಟ್ಟಿ ಬೆಲ್ಟು ಕೂಡ 2 ಭಾಗ ಇರುತ್ತೆ. ಟೋಟಲಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ ಪೂರ್ತಿ ಇದು ಈ ರೀತಿ ಬಂದಿದೆ. ಇವಾಗ ನೋಡಿ, ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ನೋಡಿ ಈ ರೀತಿ ಹಾಕ್ಕೋಬೇಕಾಗತ್ತೆ ನೋಡಿ. ಇದು ಲೈನಿಂಗು ಕಟಿಂಗ್ ಮಾಡ್ಕೊಂಡಿರೋದು, ಇದು ಕೂಡ ಈ ರೀತಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೋಡಿ, ನಾನು ಇವಾಗ ಕ್ಲೀನಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಇದು ಪೂರ್ತಿ ಬ್ಲೌಸ್ ಮೇಲೂ ವರ್ಕ್ ಇದೆ, ಚಮ್ಕಿ ವರ್ಕ್ ಇದೆ. ಅದರಿಂದ ಬಟ್ಟೆ ಯಾವುದೇ ರೀತಿ ಕೆಳಗಡೆ ಬಟ್ಟೆನ ಯಾವುದೇ ರೀತಿ ಇಳಿಸ್ತೀವಿ. ಕೆಳಗಡೆ ಬಟ್ಟೆ ಇರುತ್ತೆ ಅಂದರೆ ಫಿನಿಶಿಂಗ್ ಎಲ್ಲ ಹೋಗ್ಬಿಡುತ್ತೆ. ನಾನು ಇವಾಗ ಒಂದು ಭಾಗನ ಪೂರ್ತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಆಗಿದೆ. ಓಕೆ, ಇದಿರೋದ್ರಿಂದ ಇದೇ ರೀತಿ ಆಗೋದಿದ್ದು. ಫುಲ್ಲು ನೆಟ್ಟು ಚಮ್ಕಿ ವರ್ಕ್ ಇರೋದ್ರಿಂದ ಪೂರ್ತಿ ಬಟ್ಟೆ ಈ ರೀತಿ ಇದಾಗೋದಿಲ್ಲ, ಎಕ್ಸ್ಪೆಂಡ್ ಆಗುತ್ತೆ, ಈ ಥರ ಕಾಣುತ್ತೆ. ಓಕೆ, ಏನು ತೊಂದರೆ ಇಲ್ಲ. ಬ್ಲೌಸು ಹಾಕ್ಕೊಂಡ್ಮೇಲೆ ಫಿಟ್ಟಿಂಗ್ ಆಗಿ ಕ್ಲೀನಾಗಿ ಕಾಣುತ್ತೆ. ಪ್ರತಿ ಸೈಡು ನಾನು ಎಕ್ಸ್ಟ್ರಾ ಏನಿರುತ್ತೋ ಅದನ್ನೆಲ್ಲ ಇವಾಗ ಕಟಿಂಗ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಫ್ರಂಟ್ ಭಾಗ ಒಂದು ಸೈಡ್ ಆಯಿತು, ಇದು ಲೆಫ್ಟ್ ಸೈಡು. ಓಕೆ, ಲೆಫ್ಟ್ ಟು ರೈಟು ಇರುತ್ತೆ. ಸ್ಲೀವ್ಸು ಕೂಡ ಲೆಫ್ಟ್ ಟು ರೈಟು ಇರುತ್ತೆ. ಕ್ರಾಸ್ ಪಟ್ಟಿ ಬೆಲ್ಟು ಕೂಡ ಲೆಫ್ಟ್ ಟು ರೈಟು ಇರುತ್ತೆ. ಮತ್ತು ಫ್ರಂಟ್ ಭಾಗವೂ ಕೂಡ ಲೆಫ್ಟ್ ಟು ರೈಟು ಇರುತ್ತೆ. ಬ್ಯಾಕು ಯಾವುದೇ ರೀತಿ ಲೆಫ್ಟ್ ಟು ರೈಟು ಬರೋದಿಲ್ಲ, ಸಿಂಗಲ್ ಭಾಗ ಬರೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಇದು ಇರೋದಿಲ್ಲ. ಮತ್ತು ನೀವು ಬ್ಯಾಕ್ ಓಪನ್ ಮಾಡೋದಿದ್ರೆ ಅದು ಕೂಡ ಲೆಫ್ಟ್ ಟು ರೈಟು ಸಿಗುತ್ತೆ. ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಲೈನಿಂಗನ್ನು ನೋಡಿ. ಒಂದು ಭಾಗ ರೆಡಿ ಮಾಡ್ಕೊಂಡಲ್ವಾ, ಇವಾಗ ಇನ್ನೊಂದು ಭಾಗ ನೋಡಿ, ಇದನ್ನು ಕೂಡ ಈ ರೀತಿ ಹಾಕ್ಕೊಂಡು ನೆಕ್ಕಿಗೆ ನಾನು ಮತ್ತೆ ಪೈಪಿಂಗ್ ಕಟ್ಟಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿ ಫೋಲ್ಡಿಂಗ್ ಮಾಡೋದಿಲ್ಲ, ಬಟ್ಟೆ ತುಂಬ ತಳು ಇರೋದ್ರಿಂದ ನಾನು ಯಾವುದೂ ಕೂಡ ಪೈಪಿಂಗ್ ಇದು ಮಾಡೋಕ್ಕೆ ಹೋಗೋದಿಲ್ಲ ನೋಡಿ. ಈ ರೀತಿ ಇದು ಕೂಡ ಇವಾಗ ಇಲ್ಲಿಂದ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ. ಕೂಡ ನಾನು ಇವಾಗ ಎಕ್ಸ್ಟ್ರಾ ಇರೋಂಥ ಕ್ಲಾತನ್ನೆಲ್ಲ ಕಟ್ ಮಾಡ್ಕೊತೀನಿ. ಕ್ಲೀನಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇರೋದಿಲ್ಲ. ತುಂಬ ಈಸಿಯಾಗಿ ನಾವು ಕಟಿಂಗನ್ನು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಕಟಿಂಗು ನೀವು ಎಷ್ಟು ನೀಟಾಗಿ ಮಾಡ್ಕೊತೀರೋ ಅಷ್ಟು ನೀಟಾಗಿ ಫಿನಿಶಿಂಗು ಬರುತ್ತೆ. ಬ್ಲೌಸು ಫಿಟ್ಟಿಂಗು ಕೂಡ ಅದೇ ರೀತಿ ಬರುತ್ತೆ. ಅದರಿಂದ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳುವಾಗ ನೀವು ತುಂಬ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ನೋಡಿ. ಇದು ಲೆಫ್ಟ್ ಟು ರೈಟು ಬಂತ. ಓಕೆ, ಇದು ಲೆಫ್ಟ್, ಇದು ರೈಟ್ ಭಾಗ ಗೊತ್ತಾಗತ್ತಲ್ವ? ಈಗ ನೋಡಿ, ನಾನು ಡಾಟ್ಸ್ ಹಿಡಿತೀನಿ. ಇಲ್ಲಿಂದ ಹೀಗೆ
ಡಾಟ್ಸಿಗೆ ಮಾರ್ಕ್ ಇದೆ ಅಲ್ವಾ, ಇಲ್ಲಿದೆ ನೋಡಿ ಮಾರ್ಕು, ಅದೇ ಮಾರ್ಕಿನ ಥರನೇ ನಾನು ಇಲ್ಲಿ ಕೂಡ ಅಷ್ಟೇ ಹೀಗೆ ಕರೆಕ್ಟಾಗಿ ಮಾರ್ಕ್ ಏನಿದೆಯೋ ಮಾರ್ಕಿನ ಮೇಲೆ ಸ್ಟಿಚ್ ಬರುತ್ತೆ. ನೋಡಿ ಸ್ಟ್ರೈಟ್ ಡಾಟ್ಸು ಕೂಡ ಹಿಡಿದಿದ್ದೀನಿ, ಇದೇ ರೀತಿ ಸ್ಟ್ರೈಟ್ ಡಾಟ್ಸನ್ನು ಕೂಡ ಹಿಡ್ಕೋಬೇಕಾಗತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ ಕ್ಲೀನಾಗಿ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಸ್ಟಿಚಿಂಗನ್ನು ಪಾಯಿಂಟನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ಕೊತಾ ಬನ್ನಿ. ನೋಡಿ ಇಲ್ಲಿ 2 ಇಂಚು ಡಿಫ್ರೆನ್ಸ್ ಬರಬೇಕಾಗತ್ತೆ ಮಧ್ಯದಲ್ಲಿ, ಪಾಯಿಂಟಿಂದ ಪಾಯಿಂಟಿಗೆ ನೋಡಿ ಗೊತ್ತಾಗತ್ತಲ್ವ. ಈಗ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 2 ಇಂಚು ಡಿಫ್ರೆನ್ಸ್ ಇರಬೇಕಾಗತ್ತೆ. ನೋಡಿಕೊಂಡು ಕರೆಕ್ಟಾಗಿ ನೋಡಿ ಕಟ್ ಮಾಡಿ ಸ್ಟಿಚ್ ಮಾಡಿ. ಓಕೆ, ತುಂಬ ಹತ್ತಿರ ಮಾಡಿದ್ರೆ ಅದು ಫುಲ್ಲು ಪಾಯಿಂಟ್ ಬಂದುಬಿಡುತ್ತೆ ಚೂಪಾಗೆ, ಹಾಗಾಗಿ ನೀವು ಈ ರೀತಿ ಮಾಡ್ಕೋಬೇಕು. ನೋಡಿ ಈ ರೀತಿ ಕಪ್ಸ್ ಈಗ ಕ್ಲೀನಾಗಿ ಕೂರುತ್ತೆ, ಇದರಲ್ಲಿ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗೋದಿಲ್ಲ. ಸರಿ ಆಯ್ತಲ್ವ. ನೋಡಿ ಇದು ಒಂದು ಭಾಗ, ಇದು ಒಂದು ಭಾಗ. ನೋಡಿ ಕಪ್ಸ್ ಎಷ್ಟು ಕ್ಲೀನಾಗಿ ಕೂರ್ತಾ ಇದೆ. ಓಕೆ, ನೋಡಿ ಎರಡೂ ಕೂಡ ಕಪ್ಸ್ ಎಷ್ಟು ನೀಟಾಗಿ ಬಂದಿದೆ ಅನ್ನೋದನ್ನು ನೀಟಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಬ್ಲೌಸನ್ನ ಸ್ಟಿಚ್ ಮಾಡ್ಕೋಬೋದು. ಗೊತ್ತಾಯ್ತಲ್ವ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಬ್ಲೌಸು ಕಪ್ಸನ್ನು ಅನ್ನೋದನ್ನು ನೋಡಿ ಹೀಗಿಟ್ಟರೆ ಹೀಗೆ ಕೂರುತ್ತೆ. ಓಕೆ, ಹಾಕ್ಕೊಂಡಾಗೂ ಕೂಡ ಇದೇ ರೀತಿ ಕೂರುತ್ತೆ. ಅದರಿಂದ ನೋಡಿಕೊಂಡು ಕ್ಲೀನಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಹೋಗಿ, ಯಾವುದೇ ರೀತಿ ವ್ಯತ್ಯಾಸ ಮಾಡಬೇಡಿ. ನೋಡಿ ಕರೆಕ್ಟಾಗಿ ಬಂದಿದೆ. ನೆಕ್ಕು ನೋಡಿ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಕ್ಲೀನಾಗಿ ಕೂರುತ್ತೆ. ಓಕೆ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಇವಾಗ ಸ್ಲೀವ್ಸನ್ನು ತೊಗೊತಾ ಇದ್ದೀನಿ. ಈ ರೀತಿ ಸ್ಲೀವ್ಸ್ ಬಂದಾಗ ನೀವು ಫ್ರಂಟ್ ಭಾಗನ ನೋಡಿ ಸ್ಲೀವ್ಸಿನ ಇದನ್ನು ಕರೆಕ್ಟಾಗಿ 2 ಸ್ಲೀವ್ಸನ್ನ ಕರೆಕ್ಟಾಗಿ ಕಟ್ ಮಾಡ್ಕೊಂಡಾಗಿದೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ಸನ್ನು ಹೀಗೆ ಹಾಕ್ಕೋಬೇಕಾಗತ್ತೆ. ನೋಡಿ ಒಂದು ಇಲ್ಲಿ ಪಾಯಿಂಟ್ ನೋಡಿ, ಇದಕ್ಕೆ ಇಲ್ಲಿ ಪಾಯಿಂಟ್ ಇಲ್ಲ, ಇದಕ್ಕೆ ಪಾಯಿಂಟ್ ಇದೆ, ಇದಕ್ಕೆ ಇಲ್ಲಿದೆ, ಇದು ಅಪೋಸಿಟ್ ಹಿಂಗೆ ಹಾಕ್ಕೊಂಡು ಎರಡು ಕೂಡ ಹೀಗೆ ಒಂದು ಫೋಲ್ಡನ್ನು ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಕೈಯಲ್ಲಿ ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ನೋಡಿ ಇದು ಮಾಡ್ಕೊಂಡಿದ್ದೀರಲ್ವ, ಇದು ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಮೇಲ್ಗಡೆ ಯಾವುದೇ ರೀತಿ ಸ್ಟಿಚ್ ಬರೋದಿಲ್ಲ, ಒಳಗಡೆ ಯಾವುದೇ ರೀತಿ ಸ್ಟಿಚ್ ಬರೋಲ್ಲ. ಸಿಂಗಲ್ ಸ್ಟಿಚ್ಚಲ್ಲೇ ನಾವು ಒಂದನ್ನು ಅಟ್ಯಾಚ್ ಮಾಡ್ಕೊಳ್ತೀವಿ. ನೋಡಿ ಈ ರೀತಿ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಆ ಫೋಲ್ಡಿಂಗನ್ನು ನಾನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿಗೆ ಇಡ್ತೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಕರೆಕ್ಟಾಗಿ ನಾನು ಎಲ್ಲಿಗೆ ಬೇಕು ಅಲ್ಲಿಗೆ ಇಟ್ಟು ಸುತ್ತ ನಾನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನೋಡಿ ಸ್ಟಿಚ್ ಏನು ಕಾಣೋದಿಲ್ಲ. ಓಕೆ, ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಏನು ಅಂತೇಳಿ. ಮಾಡ್ಕೊಂಡಿದ್ದೀನಿ. ರೆಡಿ ಆಯಿತು. ನೋಡಿ ಈ ರೀತಿ ಬಂದಿದೆ. ನೋಡಿ ಇಲ್ಲೇನಾದ್ರು ಸ್ಟಿಚ್ ಕಾಣಿಸ್ತಾ ಇದೆಯಾ? ಏನಿಲ್ಲ ಅಲ್ವಾ. ಇದೇ ಡಿಸೈನ್ ನಾವೇ ಮಾಡಬೇಕು ಅಂದರೆ ತುಂಬ ಹೊತ್ತು ಟೈಮ್ ತಗೊಳುತ್ತೆ. ಇದು ರೆಡಿ ಬಂದಿರೋದ್ರಿಂದ ಸ್ಲೀವ್ಸ್ ನೋಡಿ ಈ ರೀತಿ ಕ್ಲೀನಾಗಿ ಅಟ್ಯಾಚ್ ಆಗಿದೆ. ಓಕೆ, ಈಗ ನೋಡಿ ಈ ರೀತಿ ಇಟ್ಕೊಂಡು ಇನ್ನೊಂದು ಸ್ಲೀವ್ಸು ಕೂಡ ಬೇಕಾದ್ರೆ ನೀವು ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ ಅದು ಏನು ಕರೆಕ್ಟಾಗಿ ನಾವು ಆಪೋಸಿಟ್ ನೋಡಿ ಇದು ಆಪೋಸಿಟ್ ಬರಬೇಕು. ನೋಡಿ ಇಲ್ಲಿ ಶೇಪ್ ತೆಗೆದಿದ್ದೀನಲ್ವಾ, ಈ ಶೇಪಿಗೂ ಕರೆಕ್ಟಾಗಿರಬೇಕು. ಇವಾಗ ಇದು ಕೂಡ ನಾನು ಅದೇ ರೀತಿ ಅಟ್ಯಾಚ್ ಮಾಡ್ಕೊತೀನಿ. ನೀವು ಏನು ಲೈನಿಂಗು ಕ್ಲೀನಾಗಿ ಎಷ್ಟು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊತೀರೋ ಅಷ್ಟು ನೀಟಾಗಿ ಬ್ಲೌಸು ಫಿಟ್ಟಿಂಗು ಬರುತ್ತೆ ಮತ್ತು ಫಿನಿಶಿಂಗು ಕೂಡ ಬರುತ್ತೆ. ಅದನ್ನು ಜ್ಞಾನ ಇಟ್ಕೊಳ್ಳಿ. ಲೈನಿಂಗ್ ಅಟ್ಯಾಚ್ ಮಾಡುವಾಗ ಯಾರಪ್ಪ ಸುತ್ತ ಹೊಲಿಗೆ ಹಾಕ್ಕೊಂತಾರೆ ಅಂತ ನೀವು ಏನಾರ ಬೇಜವಾಬ್ದಾರಿ ಮಾಡ್ಕೊಂಡ್ರಿ ಅಂದರೆ ಬ್ಲೌಸ್ ಯಾವುದೇ ಕಾರಣಕ್ಕೂ ಫಿನಿಶಿಂಗ್ ಬರೋದಿಲ್ಲ. ಆದ್ದರಿಂದ ನೀವು ಎಷ್ಟು ನೀಟಾಗಿ ಬ್ಲೌಸು ಕಟಿಂಗ್ ಮಾಡ್ತಾನೆ ಎಷ್ಟು ನೀಟಾಗಿ ಕಟಿಂಗ್ ಮಾಡ್ಕೊತೀರಾ, ಎಷ್ಟು ನೀಟಾಗಿ ಮಾಡ್ಕೊತೀರಾ ಅಷ್ಟು ನೀಟಾಗಿ ಫಿನಿಶಿಂಗು ಬರುತ್ತೆ, ಸ್ಟಿಚಿಂಗು ಬರುತ್ತೆ. ಏನಪ್ಪ ಇವು ಸ್ಟಿಚಿಂಗ್ ಮಾಡಿದ್ರೆ ಎಷ್ಟು ನೀಟಾಗಿ ಬರುತ್ತೆ, ನಾವು ಮಾಡಿದ್ರೆ ಬರೋದಿಲ್ಲ ಅಂತೀರಾ, ಫಸ್ಟು ಕಲಿರಿ. ಓಕೆ, ಕಲ್ತ ಮೇಲೆ ಸ್ಟಿಚ್ ಮಾಡಿ ಗ್ಯಾರಂಟಿ ಬಂದೇ ಬರುತ್ತೆ. ಆಮೇಲೆ ಸುಮ್ಮನೆ ಎಲ್ಲಷ್ಟು ಚೆಂದ ಕಾಣಿಸ್ತಾ ಇದೆ, ನೀವು ಮಾಡ್ತಾ ಇರೋದು ಇದು ಮಾಡ್ತಾ ಇಲ್ಲ, ಸರಿ ಬರ್ತಾ ಇಲ್ಲ ಅಂತೇಳಿ ತುಂಬ ಜನ ಏನಂತಿದ್ದಾರೆ, ಸರ್ ನೀವು ಮಾಡಿದ್ದು ಚೆನ್ನಾಗಿ ಬಂದಿದೆ, ನಾವು ಮಾಡಿದ್ದು ಸರಿ ಬರ್ತಾ ಇಲ್ಲ, ಸ್ಲೀವ್ಸು ರಿಂಕಲ್ಸ್ ಬರ್ತಾ ಇದೆ, ಆರ್ಮಲಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಂತಿದ್ದಾರೆ. ನೋಡಿ ನಾನು ಯಾವ್ದಾರ ಕೈ ಎಳೆದಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಯಾವುದೇ ರೀತಿ ಆರ್ಮಲಲ್ಲಿ ರಿಂಕಲ್ಸ್ ಆಗಲಿ ಮತ್ತು ಲೂಸ್ ಆಗಲಿ ಬಟ್ಟೆ ಯಾವುದೇ ರೀತಿ ಬರೋದಿಲ್ಲ. ಓಕೆ,
ನೋಡಿ ನಾನು ಎಲ್ಲ ಪಾಯಿಂಟನ್ನು ಕೂಡ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಭಾಗ, ಇದು ಬ್ಯಾಕ್ ಭಾಗ ಬರುತ್ತೆ ನೋಡಿ. ಎಷ್ಟು ಕ್ಲೀನಾಗಿ ಶೇಪ್ ತೆಗೆದಿದ್ದೀನಿ. ಈಗ ನೋಡಿ ಈಗ ಇಟ್ಕೊಂಡಾಗೂ ಕೂಡ ನಮಗೆ ಶೇಪ್ ಇಲ್ಲಿ ಅರ್ಧ ಇಂಚು ಡಿಫ್ರೆಂಟ್ ಶೇಪ್ ಬರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ ನೋಡಿ ಇವಾಗ ನಾನು ಕ್ರಾಸ್ ಪಟ್ಟಿ ಬೆಲ್ಟ್ ತೊಗೊತಾ ಇದ್ದೀನಿ ನೋಡಿ. ಇವಾಗ ಕ್ರಾಸ್ ಪಟ್ಟಿ ಬೆಲ್ಟಿಗೆ ಮತ್ತೆ 2 ಪೀಸು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಓಕೆ ಇದಕ್ಕೆ ನಾನು ಎಕ್ಸ್ಟ್ರಾ ಬಟ್ಟೆ ಮತ್ತು 2 ಪೀಸು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಒಟ್ಟು 6 ಪೀಸ್ ಬೇಕಾಗತ್ತೆ. ಒರಿಜಿನಲ್ ಕ್ಲಾತ್ 2 ಪೀಸು, ಇದು 4 ಪೀಸ್ ಬೇಕಾಗುತ್ತೆ ಲೈನಿಂಗಲ್ಲಿ. ನೀವು ಇಲ್ಲಿ ಸ್ಟಿಪ್ ಹಾಕೋದ್ರಿಂದ ಬ್ಲೌಸು ಫಿಟ್ಟಿಂಗು ಚೆನ್ನಾಗಿ ಕೂರುತ್ತೆ. ಓಕೆ ಕೈ ಎತ್ತಿದಾಗ ಮೇಲೆ ಹೋಗೋದಿಲ್ಲ ಬ್ಲೌಸು, ಕೈ ಇಳಿಸಿದಾಗ ಕೆಳಗಡೆ ಬರೋದಿಲ್ಲ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಆರ್ಮೋಲ್ ಸೈಡಲ್ಲಿ ಫುಲ್ಲು ರಿಂಕಲ್ಸ್ ಬಂದುಬಿಡುತ್ತೆ. ಬ್ಲೌಸು ಕೈ ಎತ್ತುತ್ತೀರಲ್ವ, ಕೈ ಎತ್ತಿದಾಗ ಮೇಲೆ ಹೋಗುತ್ತೆ, ಇಲ್ಲ ಅಂದರೆ ಕೆಳಗಡೆ ಬರುತ್ತೆ. ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವಿದು ಸ್ಟಿಪ್ ಕೊಡ್ತಾ ಇದ್ದೀವಿ. ನೋಡ್ಕೊಳ್ಳಿ ಬ್ಲೌಸು ಮತ್ತು ನೀಟಾಗಿ ಕೂರುತ್ತೆ. ಓಕೆ ಸ್ಟಿಚ್ ಕೊಡೋದೇನಾದ್ರು ನೀವು 2 ಬಟ್ಟೆ ಕೊಟ್ರಿ ಅಂದರೆ ಬ್ಲೌಸು ನೀಟಾಗಿ ಕೂರೋದಿಲ್ಲ, ಫುಲ್ಲು ರಿಂಕಲ್ಸ್ ಆಗಿಬಿಡುತ್ತೆ. ಆದ್ದರಿಂದ ರಿಂಕಲ್ಸ್ ಆಗೋದನ್ನು ತಪ್ಪಿಸ್ಬೇಕು ಅಂದರೆ ನೋಡಿ ನೀವು ಈ ರೀತಿ ನೋಡಿ. ಈಗ ಎಷ್ಟು ಪೀಸ್ ಕೊಡ್ತಾ ಇದ್ದೀನಿ ನೋಡಿ, 2 ಆಯಿತು. ಇದು ಕೂಡ 2 ಆಯಿತು. ಲೆಫ್ಟು ರೈಟು ಬರುತ್ತೆ. ಆಪೋಸಿಟ್ ಇಟ್ಕೊಳ್ಳಿ ನೋಡಿ. 3 ಸಾಕು, ಇಷ್ಟು ಕೊಟ್ಟರೆ ಸಾಕು. ಓಕೆ ಇನ್ನೂ ದಪ್ಪ ಏನು ಕೊಡೋದು ಬೇಡ. ಒಟ್ಟು 3 ಕ್ಲಾತ್ ಇದ್ದರೆ ಸಾಕು, ಬೆಲ್ಟಿಗೆ ಚೆನ್ನಾಗಿ ಬರುತ್ತೆ ಬ್ಲೌಸ್. ಓಕೆ ತುಂಬ ಜನ ನಾಲೆಡ್ಜ್ ಇಲ್ಲದೆ ಇರೋರು ಕೂಡ ನೀವು ಈ ವಿಡಿಯೋನ 1-2 ಸತಿ ನೋಡಿದ್ರೆ ಖಂಡಿತವಾಗಿಯೂ ನೀವು ಟೈಲರಿಂಗ್ ಬಗ್ಗೆ ಒಂದು ನಾಲೆಡ್ಜ್ ಬರುತ್ತೆ. ಓಕೆ ನನಗೆ ಟೈಲರಿಂಗೇ ಬರೋದಿಲ್ಲ, ಹೆಂಗೆ ಮಾಡೋದು ಅಂತಿರ್ತೀರಲ್ವ, ಅಂಥವ್ರು 1-2 ಟೈಮು ವೀಡಿಯೋನ ಕ್ಲೀನಾಗಿ ವಾಚ್ ಮಾಡಿ ಖಂಡಿತವಾಗಿಯೂ ನಿಮಗೆ ಕಲಿಯೋಕ್ಕೆ ಹುಮ್ಮಸ್ಸು ಬಂದೇ ಬರುತ್ತೆ. ನೋಡೋಣ, ಟ್ರೈ ಮಾಡೋಣ ಅನ್ನೋ ಒಂದು ಬಂದೇ ಬರುತ್ತೆ. ಓಕೆ ತುಂಬ ಈಸಿಯಾಗಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಪ್ರತಿಯೊಂದೂ ಅಷ್ಟೇ. ಎಷ್ಟು ನೀಟಾಗಿ ಬೆಲ್ಟು ಕೂಡ ರೆಡಿ ಆಯ್ತು ನೋಡಿ. ಇವಾಗ ಸುತ್ತ ನಾನು ಬೆಲ್ಟಿಗೆ ಸುತ್ತ ಒಂದೊಂದು ಹೊಲಿಗೆ ಹಾಕ್ಕೊತೀನಿ ನೋಡಿ. ಇಲ್ಲಿದೆ ಅಲ್ವಾ, ಈ ಸುತ್ತ ಹೊಲಿಗೆ ಹಾಕ್ಕೊಂಡು ಇವಾಗ ಪೂರ್ತಿ ರೆಡಿ ಆಗ್ತಾಯಿದೆ. ಮಾಡಿಬಿಡ್ತೀನಿ ಅಂತ ಹೋದರೆ ಕಲ್ತ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಂಡು ಕಲ್ತ್ಕೊಂಡು ನೋಡಿ. ಇವಾಗ ನಾನು ಬೆಲ್ಟ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಇದೇನು ವಿ ಶೇಪ್ ಇದೆ ಅಲ್ವಾ, ಆ ವಿ ಶೇಪಿಗೆ ಕರೆಕ್ಟಾಗಿ ವಿ ಶೇಪನ್ನ ಈ ರೀತಿ ಇಟ್ಕೊಂಡು ಅರ್ಧ ಇಂಚಿಗೆ ಕ್ಲೀನಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಓಕೆ ಅದಕ್ಕೆ ಡಬಲ್ ಸ್ಟಿಚ್ ಮಾಡ್ಕೊತೀನಿ. ನೀವು ಪ್ರತಿಯೊಂದು ಭಾಗಕ್ಕೂ ಕೂಡ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಬ್ಲೌಸ್ಗಳು ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಹೊಲಿಗೆ ಬಿಚ್ಚೋಯ್ತು, ಹೊಲಿಗೆ ಕಟ್ಟಾಯಿತು ಅಂತೇಳಿ ಯಾವುದೇ ರೀತಿ ಬರೋದಿಲ್ಲ. ಸ್ಟಿಚಿಂಗನ್ನು ಕ್ಲೀನಾಗಿ ಹಾಕ್ಕೊಂಡ್ರೆ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ನೋಡಿ. ಬೆಲ್ಟು ಮತ್ತು ಫ್ರಂಟ್ ಭಾಗ ರೆಡಿಯಾಗಿದೆ. ಇವಾಗ ನೋಡಿ ನಾನು ಇಲ್ಲಿರೋಂಥ ಬಟ್ಟೆಯಲ್ಲಿ ನಾನು ಇವಾಗ ಉಕ್ಸ್ ಪಟ್ಟಿ ಮತ್ತು ಶೋಲ್ಡರ್ ಪಟ್ಟಿ ಎರಡೂ ಕೂಡ ಕಟ್ ಮಾಡ್ಕೊತೀನಿ ನೋಡಿ. ಇದು ಒಂದು ಶೋಲ್ಡರ್ ಪಟ್ಟಿ, ಒಂದು ಉಕ್ಸ್ ಪಟ್ಟಿ ನೋಡಿ. ಇವಾಗ ಉಕ್ಸ್ ಪಟ್ಟಿ ರೆಡಿ ಮಾಡ್ಕೊತೀನಿ ನೋಡಿ. ಈ ರೀತಿ ಇದಕ್ಕಿಂತ 1 ಇಂಚ್ ಲೆಂತ್ ಇರಲಿ, ಕೆಳಭಾಗದಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಿ ನೋಡಿ. ಈ ರೀತಿ ನೋಡಿ. ಇವಾಗ ಈ ರೀತಿ ಸೀದಾ ಮಾಡಿಕೊಂಡು ನೋಡಿ, ಕೈಯಲ್ಲಿ ಒಂದ್ಸತಿ ಈಗ ಹಾಕ್ಕೊಂಡು ಇದ್ರ ಮೇಲೆ ಒಂದು ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ಗಳ ಬಗ್ಗೆನೂ ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬರೀ ಸ್ಟಿಚಿಂಗ್ ಬಗ್ಗೆನೇ ಕೆಲವು ವೀಡಿಯೋಗಳಿದೆ, ನೋಡ್ಕೊಳ್ಳಿ. ಮತ್ತು ಕ್ಲಾಸಸ್ಗಳು ಇದೆ, ಆನ್ಲೈನ್ ಕ್ಲಾಸಸ್ಸನ್ನು ನಾನು ಡೈರೆಕ್ಟಾಗಿ ಹಾಕಿರೋದು ಅಂಥದ್ದು ಇದೆ, ನೋಡಿಕೊಂಡು ಕಲ್ತ್ಕೋಬೋದು. ಓಕೆ ಒಂದು 15 ಡೇಸು 30 ಡೇಸು ಬೇಸಿಕ್ ಕ್ಲಾಸು ಕೂಡ ನಾನು ಹಿಂದೆ ಮಾಡಿದ್ದೀನಿ. ಅದು ಕೂಡ ವೀಡಿಯೋಗಳಿದೆ, ಹಿಂದೆ ನೋಡ್ಕೊಳ್ತಾ ಬೇಕಾದ್ರೆ ಟೈಲರಿಂಗ್ ಕಲಿಬೋದು. ಓಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಫ್ರೀ ಕ್ಲಾಸಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ಜೂನ್ ತಿಂಗಳಿಂದ ನಿಮಗೆ ಮತ್ತೆ ಕ್ಲಾಸಸ್ಸನ್ನು ಶುರು ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಬೇಕಾದ್ರೆ ಕ್ಲಾಸಿಗೆ ಅಟೆಂಡ್ ಆಗ್ಬೋದು. ಓಕೆ ಅದಕ್ಕೆ ಫೀಸ್ ಮಾಡ್ತಾ ಇದ್ದೀವಿ ಆನ್ಲೈನ್ ಕ್ಲಾಸಸ್ಗೆ. ಹೇಳ್ತೀನಿ ಎಷ್ಟಾಗುತ್ತೆ ಫೀಸು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಫ್ರಂಟು ಕ್ರಾಸ್ ಉಕ್ಸ್ ಪಟ್ಟಿ ಆಯಿತು. ಓಕೆ ಇವಾಗ ನಾನು ಇದನ್ನು
ಶೋಲ್ಡ್ರ್ ಪಟ್ಟಿ ನೋಡಿ ಈ ರೀತಿ ಮಾಡಿಕೊಂಡು ಒಂದು ಫೋಲ್ಡ್ ಮಾಡಿ ನೋಡಿ ಈ ರೀತಿ ಶೋಲ್ಡ್ರ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಶೋಲ್ಡ್ರ್ ಬಟನ್ ಅಂತ ಹಾಕ್ತೀವಲ್ವ, ಶೋಲ್ಡ್ರ್ ಬಟನ್ ಹಾಕೋದ್ರಿಂದ ನೋಡಿ ಈ ರೀತಿ ಶೋಲ್ಡ್ರ್ ಪಟ್ಟಿ ರೆಡಿ ಆಗಿದೆ. ಇದಕ್ಕೆ ಮತ್ತೆ ಬ್ರಾ ಪಟ್ಟಿ ಅಂತಲೂ ಹೇಳ್ತೀವಿ. ಓಕೆ, ಶೋಲ್ಡ್ರ್ ಬಟನ್ನು ಬ್ರಾ ಪಟ್ಟಿ ಅಂತ ಹೇಳ್ತೀವಿ ನೋಡಿ. ಇದನ್ನು ಅದು ಕೂಡ ನಾವು ಹಾಕ್ತೀವಿ. ಹಾಕೋದ್ರಿಂದ ಬ್ಲೌಸಲ್ಲಿ ಯಾವುದೇ ರೀತಿ ಶೋಲ್ಡರಲ್ಲಿ ನಿಮಗೆ ಬ್ರಾ ಪಟ್ಟಿ ಆಚೆ ಬರೋದಿಲ್ಲ, ಮತ್ತು ಶೋಲ್ಡರ್ ಡ್ರಾಪ್ ಆಗೋದಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಓಕೆ, ತುಂಬ ಶೋಲ್ಡರ್ ಡ್ರಾಪ್ ಆಗ್ತಾಯಿದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಪ್ರತಿಯೊಂದು ಬ್ಲೌಸಿಗೂ ಕೂಡ ನಾವು ಇದನ್ನು ಹಾಕ್ತೇವೆ. ಓಕೆ, ಇದ್ರ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ದಾರದ ಪಟ್ಟಿನ ಡಬಲ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ಡಬಲ್ ಪಟ್ಟಿ ಕ್ಲೀನಾಗಿ ಕಟಿಂಗ್ ಆಗಿದೆ. ಡಬಲ್ ಪಟ್ಟಿ ನಾನು 4 ಇಂಚ್ ಅಗಲ, ಅದು ಎಷ್ಟು ಉದ್ದ ಬಂದಿರುತ್ತೋ ಪಟ್ಟಿ ಅಷ್ಟು ಉದ್ದ ತೊಗೊಂಡಿದ್ದೀನಿ. ಇದು ಕೂಡ ನೋಡಿ ಈ ರೀತಿ ಸೀದಾನ ಕೆಳಗಡೆ ಮಾಡಿ ಇಟ್ಕೊಂಡು ಈ ರೀತಿ ಕೆಳಭಾಗದಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೋಡ್ಕೊಳ್ಳಿ. ಒಂದ್ಸತಿ ಕ್ಲೀನಾಗಿ ಇನ್ನೊಂದ್ಸತಿ ಬೇಕಾದ್ರೆ ನೋಡ್ಕೊಳ್ಳಿ. ನೋಡಿ ಇದನ್ನು ಉದ್ದ ಇಟ್ಕೊಂಡಿದ್ದೀನಿ ಫ್ರಂಟ್ ಭಾಗನ, ಅದ್ರ ಮೇಲ್ಗಡೆ ನಾನು ಇದು ಸೀದಾ ಬಟ್ಟೆ ನನಗೆ ಕೆಳಭಾಗ ಮಾಡಿ ಈ ರೀತಿ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ನೋಡಿ ಹಿಂಗೆ ಕೆಳಗಡೆ ಫೋಲ್ಡಿಂಗ್ ಮಾಡಿಕೊಂಡು ನಂತರ ಗೊತ್ತಾಗ್ತಾ ಇದೆ ಅಲ್ವಾ, ಪ್ರತಿಯೊಂದನ್ನು ನಾನಲ್ಲಿ ನೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊತಾ ಬನ್ನಿ. ಗೊತ್ತಾಯ್ತಲ್ವಾ? ನೋಡಿ ಇವಾಗ ಇದು ಕೂಡ ಆಗಿದೆ. ಇವಾಗ ನೋಡಿ ಒಂದು ಫೋಲ್ಡಿಂಗು 2 ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬರಬೇಕಾಗತ್ತೆ ಫೋಲ್ಡಿಂಗು ಕರೆಕ್ಟಾಗಿ. 2 ಫೋಲ್ಡಿಂಗ್ ಮಾಡಿದ್ದೀನಿ. ಮತ್ತೊಮ್ಮೆ ನೋಡಿ 4 ಇಂಚ್ ಅಗಲ ಇದೆಯಲ್ಲ, 1 ಇಂಚು ಮತ್ತೊಂದು 2 ಫೋಲ್ಡ್ ಮಾಡಿದಾಗ ಇದು ಸ್ಟಿಪ್ಪಾಗಿ ಬರುತ್ತೆ. ತುಂಬ ತಡು ಮಾಡಬೇಡಿ, ಇದು ಸ್ಟಿಪ್ ಇರಲಿ. ಓಕೆ, ಬಟ್ಟೆ ಜಾಸ್ತಿ ತೊಗೊಂಡ್ರೆ ನಿಮಗೆ ಸ್ವಲ್ಪ ಸ್ಟಿಪ್ ಬರುತ್ತೆ. ಸ್ಟಿಪ್ಪಾಗಿ ಬಂದಾಗ ನಿಮಗೆ ಉಕ್ಸ್ ಹಾಕೋ ಹೊತ್ತಿಗೆ ಕೈಯಲ್ಲಿ ಹಿಡಿದಾಗ ಗ್ರಿಪ್ಪಾಗಿ ಸಿಗುತ್ತೆ. ಓಕೆ, ಇಲ್ಲ ಅಂದರೆ ಕೈಯಾಗಿ ಹಿಡ್ಕೊಳಕ್ಕೆ ಬರೋದಿಲ್ಲ, ಬಟ್ಟೆ ಪೂರ್ತಿ ಪಿಂಚ್ಕೊಂಡು ಹೋಗ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ದಪ್ಪ ಕೊಡಿ ದಾರದ ಪಟ್ಟಿನ. ಉಕ್ಸ್ ಪಟ್ಟಿ ದಾರದ ಪಟ್ಟಿ ಎರಡೂ ಅಷ್ಟೇ ಸ್ವಲ್ಪ ಸ್ಟಿಪ್ಪಾಗಿದ್ದಷ್ಟು ಉಕ್ಸು ಕ್ಲೀನಾಗಿ ಕೂರುತ್ತೆ, ಮತ್ತು ತೆಗೆಯುವಾಗ ಬಟ್ಟೆ ಯಾವುದೇ ರೀತಿ ಕಟ್ ಆಗೋದಿಲ್ಲ. ನೋಡಿ ಈ ರೀತಿ ಇದೆ ಅಲ್ವಾ, ನೋಡಿ ಎಷ್ಟು ಸ್ಟಿಪ್ಪಾಗಿ ಬಂದಿದೆ ಅಲ್ವಾ. ಇದನ್ನು ದಪ್ಪವಾಗೇ ಬರಲಿ. ಓಕೆ, ಈ ಥರ ದಪ್ಪ ಇದ್ದಷ್ಟು ನಿಮಗೆ ಕ್ಲೀನಾಗಿ ಬರುತ್ತೆ. ನೋಡಿ ಎರಡು ನೋಡಿ ನಾನು ಇವಾಗ ಸಮ ನೋಡ್ಕೋಬೇಕು. ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ನೀವು ಇವಾಗ ಕಟ್ ಮಾಡ್ಕೋಬೋದು. ನೋಡಿದ್ರಲ್ವ, ಎರಡು ಕೂಡ ನಾನು ಇವಾಗ ಫ್ರಂಟ್ ಭಾಗ ಪೂರ್ತಿ ರೆಡಿಯಾಗಿದೆ. ನೋಡಿ ಗೊತ್ತಾಯ್ತಲ್ವ? ನೋಡಿ ಎಷ್ಟು ನೀಟಾಗಿ ನಾನು ಇವಾಗ ಫ್ರಂಟ್ ಭಾಗನ ರೆಡಿ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ಇವಾಗ ಫ್ರಂಟು ಸ್ಲೀವ್ಸು ಎಲ್ಲ ರೆಡಿಯಾಗಿದೆ. ಬ್ಯಾಕ್ ಭಾಗನ ತೊಗೊತಾ ಇದ್ದೀನಿ. ನೋಡಿ ಇವಾಗ ಬ್ಯಾಕ್ ಭಾಗನೂ ಕೂಡ ನಾನು ಇವಾಗ ರೆಡಿ ಮಾಡ್ಕೊತೀನಿ. ಈ ರೀತಿ ತೊಗೊಂಡು ಇದು ನೋಡಿ ಈ ರೀತಿ ಬ್ಯಾಕ್ ಭಾಗ ಪೂರ್ತಿ ಕಟಿಂಗ್ ಆಗಿದೆ ಅಲ್ವಾ, ಅದನ್ನು ನಾನು ಇದರ ಮೇಲೆ ಇಟ್ಕೊತಾ ಇದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ ಪೂರ್ತಿ ರೆಡಿಯಾಗಿ ಕರೆಕ್ಟಾಗಿ ನಾನು ಯಾವ ರೀತಿ ಬೇಕು ನನಗೆ ಆ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಕಟಿಂಗ್ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಕಟಿಂಗ್ ಮಾಡೋಂಥದ್ದು ಇರೋದಿಲ್ಲ. ಸ್ಟಿಚಿಂಗ್ ಮಾಡುವಾಗ ಕೆಲವರು ಏನು ಮಾಡ್ಕೊತೀನಿ ಅಂದರೆ ಸುಮ್ಮನೆ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡುವಾಗ ಮತ್ತೆ ಕಟಿಂಗ್ ಮಾಡ್ತಾ ಹೋಗ್ತೀನಿ. ಆ ರೀತಿ ಮಾಡ್ಕೋಬೇಡಿ, ರೆಡಿ ಕಟಿಂಗ್ ಮಾಡ್ಕೊಂಡು ಬೇಗನೆ ಒಂದು 20 ಮಿನಿಟ್ಸಲ್ಲಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಓಕೆ, ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು ಕಟಿಂಗು.